ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಕಾಶಿಯಲ್ಲಿ ಇದು ನಮ್ಮ 3ನೇ ದಿವಸ. ಈಗಾಗಲೇ ಕಾಶಿಯ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಅಂತ ಭಾವಿಸ್ತೀನಿ. ಕಾಶಿಯಲ್ಲಿ ಇರುವಂತಹ ಪ್ರಸಿದ್ಧ ದೇವಸ್ಥಾನಗಳಾಗಿರ್ಬೋದು, ಪ್ರಯಾಗ್ರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಮ್ಮ ತೀರ್ಥ ಸ್ನಾನ ಹೇಗಾಯಿತು, ಹಾಗೆ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಹೇಗಾಯಿತು ಅನ್ನೋದೆಲ್ಲದನ್ನು ಕೂಡ ಸಪ್ರೇಟ್ ವ್ಲಾಗ್ಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಕಾಶಿಯಲ್ಲಿನ ವಿಚಿತ್ರಗಳು, ವಿಸ್ಮಯಗೊಳಿಸುವಂಥ ಸಾಕಷ್ಟು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಜೊತೆ ಗಂಗಾ ನದಿಯಲ್ಲಿ ದೋಣಿ ವಿಹಾರವನ್ನು ಮಾಡ್ತಾ ಗಂಗಾ ಆರತಿಯನ್ನು ನೋಡ್ತಾ ಈ ಕೆಲವೊಂದು ವಿಚಿತ್ರ ಅನಿಸೋವಂಥ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಪುರಾತನವಾದಂಥ ಯಾವುದಾದ್ರೂ ಒಂದು ನಗರ ಇದೆ ಅಂತ ಹೇಳಿದ್ರೆ ಅದು ವಾರಣಾಸಿ ಅಥವಾ ಕಾಶಿ ಅಂತ ಹೇಳ್ಬೋದು. ನಮ್ಮ ಹಿಂದೂಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ, ಅದೇನೆಂದರೆ ಸಾಯೋ ಅಷ್ಟರಲ್ಲಿ ಒಂದು ಸಲನಾದರೂ ನಾವು ಕಾಶಿಗೆ ಹೋಗಿ ಬರಬೇಕು ಅಂತ. ಹಾಗೆ ಈ ಕಾಶಿಗೆ ಸಾವನ್ನ ಬಯಸಿ ಹೋಗೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಿದ್ರೆ ಈ ಕಾಶಿಗೂ ಸಾವಿಗೂ ಇರುವಂತಹ ಕನೆಕ್ಷನ್ ಎಂಥದ್ದು, ಮೋಕ್ಷಕ್ಕೆ ಅಂತ ಯಾಕೆ ಜನರು ಇಲ್ಲಿಗೆ ಬರ್ತಾರೆ, ಇಲ್ಲಿನ ಘಾಟ್ಗಳು, ಆ ಘಾಟಿನಲ್ಲಿ ನಡೆಯುವಂತಹ ವಿಶೇಷ ಆಚರಣೆ, ಇದೆಲ್ಲದರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಾಶಿಯ ಗಂಗಾ ನದಿಯ ದಡದಲ್ಲಿ ಒಟ್ಟು 88 ಘಾಟ್ಗಳಿವೆ ಅಂತ ಹೇಳ್ತಾರೆ. ಒಂದೊಂದು ಘಾಟ್ಗಳಿಗೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಈ 88 ಘಾಟ್ಗಳನ್ನು ಕೂಡ 18ನೇ ಶತಮಾನದಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು 88 ಘಾಟ್ಗಳ ಪೈಕಿಯಲ್ಲಿ ಹೆಣಗಳನ್ನು ಸುಡೋದಕ್ಕೆ ಅಂತ ಕೇವಲ 2 ಘಾಟ್ಗಳನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಅವು ಯಾವುವು ಅಂದರೆ ಒಂದು ಹರಿಶ್ಚಂದ್ರ ಘಾಟು, ಮತ್ತೊಂದು ಮಣಿಕರ್ಣಿಕಾ ಘಾಟು. ಈ 2 ಘಾಟ್ಗಳಲ್ಲಿಯೂ ಕೂಡ ಒಂದು ದಿನವೂ ತಪ್ಪದೆ ಪ್ರತಿದಿನವೂ ಕೂಡ 100 ಹೆಣಗಳನ್ನು ಸುಡಲಾಗತ್ತೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಹರಿಶ್ಚಂದ್ರ ಘಾಟ್. ಇದು ಕೇದಾರ್ ಘಾಟ್ ಪಕ್ಕದಲ್ಲೇ ಇರುವಂಥದ್ದು. ನಾವು ಕೇದಾರ್ ಘಾಟಲ್ಲಿ ಬಂದು ಕೇದಾರನಾಥನ ದರ್ಶನ ಮಾಡಿಕೊಂಡು ಅನಂತರ ಆ ಪಕ್ಕದಲ್ಲೇ ಉರಿತಾ ಇರುವಂಥ ಆ ಚಿತೆಯನ್ನು ನೋಡಿ ಇಲ್ಲಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಾಗ ನಮ್ಮನ್ನ ಆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಂಥವ್ರು ಹೆಣ್ಮಕ್ಳು ನಮ್ಮ ಸಂಪ್ರದಾಯದಲ್ಲಿ ಈ ಥರ ಸ್ಮಶಾನಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಬಂದು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನನ್ನ ಬದಲಾಗಿ ನನ್ನ ಹಸ್ಬೆಂಡ್ ಇಲ್ಲಿಗೆ ಬಂದು ವಿಡಿಯೋ ಮಾಡ್ಕೊಂಡು ಬಂದರು. ನನ್ನ ಹಸ್ಬೆಂಡ್ ಇಲ್ಲಿಗೆ ಬರ್ತಾ ಇರುವಾಗ ನಮ್ಮನ್ನ ಕರ್ಕೊಂಡು ಬಂದಿದ್ರಲ್ಲ ದೇವಸ್ಥಾನ ತೋರಿಸ್ಕೊಂಡು ಬರೋದಕ್ಕೆ ಅಂತ, ಅವರು ಒಂದು ಹೇಳಿದ್ದೇನೆಂದರೆ ಅಲ್ಲಿ ಹೋಗಿ ಜಸ್ಟ್ ನೋಡಿಕೊಂಡು ದೂರದಿಂದ ಹಾಗೆ ಬಂದುಬಿಡಿ, ಅಲ್ಲೇನೇ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಇಲ್ಲಿನ ಆಚರಣೆಗಳೇ ಹಾಗೆ, ಏನು ಮಾಡೋದಕ್ಕಾಗಲ್ಲ. ನಮ್ಮೆಲ್ಲರಿಗೂ ಸ್ವಲ್ಪ ಭಯ ಆಗ್ಬೋದು, ಆದರೆ ಅಲ್ಲಿನವ್ರಿಗೆ ಅದು ಸಾಮಾನ್ಯವಾಗಿ ಹೋಗಿದೆ, ರೂಢಿಯಾಗಿ ಹೋಗಿದೆ ಅವ್ರಿಗೆ. ನಮ್ಮಲ್ಲಿ ಯಾರಾದರೂ ಸತ್ತರೆ ಸೂತಕ ಅಂತ ಆಚರಣೆ ಮಾಡ್ತೀವಿ. ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದರೆ ಮನೆ ಒಳಗಡೆ ಬರೋದಕ್ಕೆ ಹಿಂದು ಮುಂದೆ ನೋಡ್ತೀವಿ. ತಲೆ ಮೇಲೆ ಗೋಮೂತ್ರವನ್ನು ಸಿಂಪಡಣೆ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ನಂತರನೇ ಬೇರೆ ಕಾರ್ಯಗಳಲ್ಲಿ ನಾವು ತೊಡಗೋದು. ಆದರೆ ಅವರು ಪ್ರತಿನಿತ್ಯ ಸಾವಿರಾರು 100 ಹೆಣಗಳ ಮಧ್ಯೆ ಇರ್ತಾರೆ. ನಡ್ಕೊಂಡು ಆ ಗಲ್ಲಿಗಳಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಮುಂದೆನೇ 10 ಹೆಣಗಳು ಹೋಗ್ತಾ ಇರುತ್ತೆ. ಹೆಣ ಬಂತು ಅಭಿಷೇಕನಪ್ಪ ಅಂತ ನಾವು ಅಂದ್ಕೊಂಡ್ರೆ ಅವರು ಹೆಣ ಬಂದರೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಳ್ತಾರೆ. ಆ ಹೆಣದ ಜೊತೆನೇ ಒಂದು 4 ಹೆಜ್ಜೆ ಮುಂದೆ ಹೋಗಿ ಬರ್ತಾರೆ. ಹೆಣವನ್ನು ಹೊತ್ಕೊಂಡು ಹೋಗ್ತಾ ಇರೋವಂಥ ಆ ಚಟ್ಟಕ್ಕೆ ಹೆಗ್ಲನ್ನು ಕೂಡ ಕೊಟ್ಟು ಬರ್ತಾರೆ. ಈ ಕಾಶಿಯಲ್ಲಿ ಮೈಲಿಗೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬೋದು. ಈ ಇಡೀ ಕಾಶಿ ನಗರವನ್ನು ಮಹಾ ಸ್ಮಶಾನ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹರಿಶ್ಚಂದ್ರ ಘಾಟ್ ನೀವೇನು ನೋಡ್ತಾ ಇದ್ದೀರಾ, ಇದೇ ಘಾಟಲ್ಲಿ ಸತ್ಯ ಹರಿಶ್ಚಂದ್ರನು ಸ್ಮಶಾನದ ಕಾವಲುಗಾರನಾಗಿದ್ದ ಅಂತ ಉಲ್ಲೇಖ ಇದೆ. ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಒಂದು 3-4 ಚಿತೆಗಳು ಉರಿತಾ ಇರೋವಂಥದ್ದು, ಹಾಗೆ ನಮ್ಮ ಕಣ್ಮುಂದೆನೇ ಒಂದು 2-3 ಎಣೆಗಳನ್ನು ಸಾಗಿಸಿದ್ದು. ಇದು ಕೇವಲ ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು. ಮಣಿಕರ್ಣಿಕಾ ಘಾಟ್ಗೆ ಹೋಲಿಸಿದ್ರೆ ಹರಿಶ್ಚಂದ್ರ ಘಾಟಲ್ಲಿ ಈ ಒಂದು ಅಂತ್ಯ ಸಂಸ್ಕಾರಗಳನ್ನು ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ. ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಮಣಿಕರ್ಣಿಕಾ ಘಾಟಲ್ಲಂತೂ ಒಂದೇ ಸಲಕ್ಕೆ 20-30 ಹೆಣಗಳನ್ನು ಸುಡ್ತಾ ಇರ್ತಾರೆ.
ನಮಗೆ ಮಣಿಕರ್ಣಿಕಾ ಘಾಟನ್ನು ತುಂಬ ಹತ್ತಿರಕ್ಕೆ ಹೋಗಿ ನೋಡೋದಕ್ಕಾಗಲಿಲ್ಲ. ಬೋಟಲ್ಲಿ ಹೋಗುವಾಗ ದೂರದಿಂದ ಚಿತೆಗಳು ಉರಿತಾ ಇರೋದನ್ನು ಮಾತ್ರನೇ ನೋಡಿದ್ವಿ. ಆದರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರೋದ್ರಿಂದ ಅದರ ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತು, ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಘಾಟ್ಗೆ ಮಣಿಕರ್ಣಿಕಾ ಘಾಟ್ ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಮಹತ್ವವಿದೆ. ಅದೇನೆಂದರೆ, ಸತೀದೇವಿ ತನ್ನ ತಂದೆ ಆದಂತಹ ದಕ್ಷ ಮಹಾರಾಜನ ಯಜ್ಞಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅವಮಾನವಾದಾಗ ಅದೇ ಯಜ್ಞಕುಂಡಕ್ಕೆ ಬಿದ್ದು ಸತ್ತು ಹೋಗ್ತಾಳೆ. ಆ ಒಂದು ಮೃತದೇಹವನ್ನು ಶಿವ ಎತ್ಕೊಂಡು ಬಂದು ದುಃಖದಲ್ಲಿ ರುದ್ರತಾಂಡವವನ್ನು ಆಡುವಾಗ ವಿಷ್ಣು ಶಿವನ ಒಂದು ದುಃಖವನ್ನು ಕಡಿಮೆ ಮಾಡೋದಕ್ಕೋಸ್ಕರ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತೀದೇವಿಯ ಭಾಗವನ್ನು ಛಿದ್ರಗೊಳಿಸ್ತಾನೆ. ಈ ರೀತಿ ಛಿದ್ರಗೊಂಡಂತಹ ಭಾಗಗಳು ಎಲ್ಲೆಲ್ಲಿ ಬಿತ್ತೋ ಅಲ್ಲೆಲ್ಲವೂ ಕೂಡ ಶಕ್ತಿಪೀಠಗಳಾಗಿ ಪರಿವರ್ತನೆಗೊಂಡವು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಅದೇ ರೀತಿ ಸತೀದೇವಿಯ ಕಿವಿಯ ಓಲೆ ಬಿದ್ದಂತಹ ಜಾಗನೇ ಈ ಮಣಿಕರ್ಣಿಕಾ ಘಾಟ್. ಮಣಿ ಅಂದರೆ ಓಲೆ, ಕರ್ಣ ಅಂದರೆ ಕಿವಿಯ ಓಲೆ ಬಿದ್ದಂತಹ ಜಾಗವನ್ನು ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ. ಈ ಒಂದು ಮಣಿಕರ್ಣಿಕಾ ಘಾಟಲ್ಲಿ ದೇವಾನುದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಯಾರು ಸತ್ತ ನಂತರ ಅವರ ಅಂತ್ಯ ಸಂಸ್ಕಾರಗಳನ್ನು ಈ ಒಂದು ಸ್ಥಳದಲ್ಲಿ ಮಾಡ್ತಾರೋ ಅಂಥವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ನಂಬಿಕೆ ಕೂಡ ಇದೆ. ಇದೇ ಕಾರಣಕ್ಕಾಗಿ ಎಷ್ಟೋ ಜನ ಕಾಶಿಗೆ ಸಾಯೋದಕ್ಕೆ ಅಂತ ಬಯಸಿ ಬರೋವಂಥದ್ದು. ಮುಂಚೆ ಎಲ್ಲ ಕಾಶಿಗೆ ಬರಬೇಕು ಅಂತಂದರೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ರೈಲಿನ ವ್ಯವಸ್ಥೆ ಇರಲಿಲ್ಲ, ವಿಮಾನದ ವ್ಯವಸ್ಥೆ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ. ಎತ್ತಿನ ಗಾಡಿ ಮುಖಾಂತರ ಬರಬೇಕಾಗಿತ್ತು. ಎಷ್ಟೋ ಜನ ಬರುವಂತಹ ದಾರಿಯಲ್ಲೇ ಸತ್ತು ಹೋಗ್ತಾಯಿದ್ರು. ಇನ್ನೂ ಒಂದಷ್ಟು ಜನ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ತೀರು ಹೋಗ್ತಾಯಿದ್ರು. ಯಾಕಂದರೆ ಅವರು ಊರಿನಿಂದ ಈ ಒಂದು ಕಾಶಿ ಕ್ಷೇತ್ರಕ್ಕೆ ಬರೋ ಅಂಥದ್ದು ಸಾಕಷ್ಟು ದೂರ ಇರ್ತಾಯಿತ್ತು. ತುಂಬ ತಿಂಗಳುಗಳು ಅಥವಾ ವರ್ಷಗಳೇ ಕಳೀತಾ ಇತ್ತು ಅವ್ರಿಗೆ ಬಂದು ಹೋಗೋದಕ್ಕೆ. ಹಾಗಾಗಿನೇ ಬರುವಾಗ ಅವರ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಮಕ್ಕಳುಗಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನೆಲ್ಲ ನೋಡಿದ ನಂತರನೇ ಕಾಶಿಗೆ ಬರ್ತಾಯಿದ್ರು. ಯಾಕಂದರೆ ಬಂದ ಮೇಲೆ ನಾವು ವಾಪಸ್ ಹೋಗ್ತೀವೋ ಇಲ್ವೋ ಅಂತ ಒಂದು ನಂಬಿಕೆ ಇರಲಿಲ್ಲ. ಆದರೆ ಇವಾಗ ಹಂಗೇನಿಲ್ಲ. ಬೆಂಗಳೂರಿಂದ ಕಾಶಿಗೆ ಹೋಗಬೇಕು ಅಂದರೆ ಕೇವಲ 1.25-2 ಗಂಟೆ ಅಷ್ಟರಲ್ಲೆಲ್ಲ ನಾವು ಕಾಶಿಯನ್ನು ತಲುಪ್ಬೋದು ವಿಮಾನದಲ್ಲಿ. ಹಾಗೆಯೇ ಎಷ್ಟೋ ಜನ ಕಾಶಿಗೆ ಬಂದವರು ವಾಪಸ್ ಅವರ ಮನೆಗಳಿಗೆ ಹೋಗೋದೇ ಇಲ್ಲ. ಎಷ್ಟೋ ಜನ ಬಂದು ಇಲ್ಲೇ ಉಳ್ಕೊಂಡು ಪ್ರತಿನಿತ್ಯನೂ ಕೂಡ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ತನ್ನ ಕೊನೆಯ ಒಂದು ಕ್ಷಣಗಳನ್ನು ಕಾಶಿಯಲ್ಲೇ ಕಳಿಬೇಕು, ನನ್ನ ಅಂತ್ಯ ಸಂಸ್ಕಾರ ಕಾಶಿಯಲ್ಲಿರುವಂಥ ಈ ಮಣಿಕರ್ಣಿಕಾ ಘಾಟಲ್ಲೇ ಆಗಬೇಕು ಅಂತ ಉಳ್ಕೊಂಡವರು ಕೂಡ ತುಂಬಾ ಜನ ಇದ್ದಾರೆ. ಈಗಲೂ ಕೂಡ ಸಾಕಷ್ಟು ಜನ ಸಾಧು ಸಂತರಾಗಿರ್ಬೋದು ಅಥವಾ ಅಗೋರಿಗಳು, ಸಾಮಾನ್ಯ ಜನರು ಕೂಡ ಇಲ್ಲೇ ವಾಸ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಗಂಗಾ ಮಾತೆಯ ಮಗನಾದಂತಹ ಭೀಮನ ಒಂದು ಸ್ಟ್ಯಾಚ್ಯೂ ಮಲಗಿರೋ ಒಂದು ಭಂಗಿಯಲ್ಲಿ ಇದೆ. ನಮಗೆ ಗೊತ್ತಿರಲಿಲ್ಲ. ನಮ್ಮನ್ನ ಕರ್ಕೊಂಡು ಬಂದಿದ್ರಲ್ವ ಇಲ್ಲಿಗೆ, ಅವ್ರನ್ನ ಕೇಳಿದ್ದಕ್ಕೆ ಅವ್ರಿಗೆ ಹೇಳಿದರು ಆ ಒಂದು ವಿಗ್ರಹದ ಮೇಲೆ ಸಾಕಷ್ಟು ತರಕಾರಿಗಳನ್ನೆಲ್ಲ ಹಾಕಿದ್ರು, ಗೊತ್ತಿಲ್ಲ ಯಾಕೆ ಅಂತ. ಕಾಶಿ ಅನ್ನೋ ಒಂದು ನಗರಕ್ಕೆ ಆಕರ್ಷಣೆ ಹೆಚ್ಚು ಅಂತ ನಾನು ಹಿಂದೆ ಕೇಳಿದ್ದೆ, ಆದರೆ ಅದು ಖಂಡಿತವಾಗ್ಲೂ ನಿಜ ಅಂತ ನನಗೆ ಅಲ್ಲಿಗೆ ಹೋದ ಮೇಲೆ, ಅಲ್ಲಿಂದ ವಾಪಸ್ ಬಂದಮೇಲೆ ಅನಿಸ್ತಾ ಇದೆ. ಒಂದು ಸಲ ಕಾಶಿಗೆ ಹೋಗಿ ಬಂದವರು ಮತ್ತೆ ಮತ್ತೆ ಹೋಗಬೇಕು ಅಂತ ಅವ್ರಿಗೆ ಅನಿಸೋದು ಸಹಜನೇ. ಪ್ರತಿನಿತ್ಯ ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುವಂಥ ಸಾಕಷ್ಟು ಘಟನೆಗಳನ್ನು ನೋಡಿ ತುಂಬಾ ಇರಿಟೇಟ್ ಆಗ್ತಾ ಇರ್ತೀವಿ. ಏನಪ್ಪ ಹೀಗೆಲ್ಲ ಮಾಡ್ತಾರೆ ಜನಗಳು ಅಂತ. ಅಲ್ಲಿಂದೆಲ್ಲ ನೋಡಿ ಇಷ್ಟೇ ಜೀವನ ಅಂತ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಹೀಗಾಗಿನೇ ಸಾಕಷ್ಟು ಜನ ಒಂದ್ಸಲನಾದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ಳೋದು ಅಂತ ನನಗನ್ಸುತ್ತೆ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಕೇದಾರ್ ಘಾಟ್. ಈ ಕೇದಾರ್ ಘಾಟಲ್ಲಿ ನಿಮಗೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವಾ, ಅದೇ ಕೇದಾರೇಶ್ವರ್ ಟೆಂಪಲ್. ಆ ದೇವಸ್ಥಾನದ ಮುಂದೆ ನಿಮಗೆ ಸ್ನಾನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ಸ್ನಾನ ಮಾಡಿಕೊಂಡು ಹಾಗೆ ನಿಮ್ಮ ಬಟ್ಟೆಯನ್ನು ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ಪಕ್ಕದಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೇ ನೀವು ಬಟ್ಟೆಯನ್ನು ಕೂಡ ಬದಲಾಯಿಸ್ಕೊಬೋದು. ಯಾರಾದರೂ ಕಾಶಿಗೆ ಬಂದು ಗಂಗೆ ಸ್ನಾನ ಮಾಡ್ಕೊಳ್ಬೇಕು ಅನ್ನೋರಿಗೆ ಯೂಸ್ ಆಗ್ಬೋದು ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನೀವು ಬಟ್ಟೆಯನ್ನು ಬದಲಾಯಿಸ್ಕೋಬೋದು. ಇವಾಗ ಸಂಜೆ ಆಗ್ತಾ ಇದೆ. ಸ್ವಲ್ಪ ಹೊತ್ತರಲ್ಲೇ ಗಂಗಾ ಆರತಿ ಶುರುವಾಗುತ್ತೆ. ಗಂಗಾ ಆರತಿ ನೋಡೋದಕ್ಕೆ ಬೋಟಲ್ಲಿ ಹೋಗೋಣ ಅಂತ ಹೇಳಿ ಬೋಟ್ನೆಲ್ಲ ಮಾತಾಡಿಕೊಂಡು ಎಷ್ಟಕ್ಕೆ ಏನು ಅಂತ ಬೋಟ್ ಒಳಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಬೋಟಲ್ಲಿ ಹೋಗೋದಕ್ಕಿಂತ ನೀವು ನಾರ್ಮಲಾಗಿ ನಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಗಂಗಾ ಆರತಿ ನೋಡ್ಕೊಂಡು ಬನ್ನಿ. ಯಾಕಂದರೆ ಈ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ, ಸುಮ್ಮನೆ ದುಡ್ಡು ಮಾಡೋದಕ್ಕೋಸ್ಕರ ಬೋಟಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಗಂಗಾ ಆರತಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಬೋಟ್ಗಿಂತ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದಾಗೇ ಚೆನ್ನಾಗಿ ಕಾಣಿಸುತ್ತೆ. ನಾವು ಮೊದಲೇ ಹೋಗಿ ಬೋಟಲ್ಲಿ ಕೂತ್ಕೊಂಡಿದ್ವಿ, ಆದರೆ ಬೋಟ್ ಪೂರ್ತಿಯಾಗಿ ಭರ್ತಿ ಆಗೋವರೆಗೂ ನಮ್ಮನ್ನ ಕರ್ಕೊಂಡು ಹೋಗಲಿಲ್ಲ. ತುಂಬ ದೂರದಲ್ಲಿ ನಿಲ್ಲಿಸಿ ನಮಗೆ ಆರತಿಯನ್ನು ತೋರಿಸಿದ್ರು. ಏನಂದರೆ ಏನೂ ಕೂಡ ಕಾಣಿಸ್ಲಿಲ್ಲ ಆರತಿ. ತುಂಬಾ ಬೇಜಾರಾಯಿತು. ನಮ್ಮ ಇಷ್ಟು ಜನಕ್ಕೆ ನಾವು 3600 ರೂಪಾಯಿ ಕೊಟ್ಟು ನಾವು ಹೋಗಿ ಗಂಗಾ ಆರತಿ ನೋಡಿದ್ದು. ಬಟ್ ನಿಜಕ್ಕೂ ವೇಸ್ಟ್ ಅಂತ ಅನ್ನಿಸ್ತು.
ಗಂಗಾ ಆರತಿಯನ್ನು ನೀವು ಅಲ್ಲೇ ಹೋಗಿ ಕೂತ್ಕೊಂಡು ₹1 ದುಡ್ಡು ಕೊಡದೆ ಆರಾಮಾಗಿ ನೋಡ್ಬೋದು. ಆನಂತರ ನಿಮಗೆ ಬೋಟ್ ರೈಡ್ ಮಾಡಬೇಕು ಅಂತಂದರೆ ₹100 ರಿಂದ $200 ಒಳಗಡೆ ಆರಾಮಾಗಿ ಬೋಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ಘಾಟ್ಗಳನ್ನ ತೋರಿಸ್ಕೊಂಬರ್ತಾರೆ. ಅದರಲ್ಲಿ ಬೇಕಿದ್ರೆ ನೀವು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಹೋಗಿ ಘಾಟ್ಗಳನ್ನು ನೋಡ್ಕೊಂಡು ಬರ್ಬೋದು. ಇವಾಗ ನಾವು ಬೋಟ್ ರೈಡ್ ಶುರು ಮಾಡಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋವಂಥದ್ದೇ ಮಣಿಕರ್ಣಿಕಾ ಘಾಟ್. ತುಂಬ ದೂರದಿಂದ ತೋರಿಸ್ತಾ ಇದ್ದೀನಿ, ಏನಂದರೆ ಏನು ನಿಮ್ಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಈ ಒಂದು ಮಣಿಕರ್ಣಿಕಾ ಘಾಟಲ್ಲಿ ಬೆಳಗ್ಗೆ ಅಂತ ಅಲ್ಲ, ಮಧ್ಯರಾತ್ರಿ ಅಂತ ಅಲ್ಲ, ಸಾಕಷ್ಟು ಜನಗಳು ಇರ್ತಾರೆ. ಈ ಘಾಟ್ ಹತ್ರ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಯ ಕಳಿಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ, ಆದರೆ ಸಮಯ ಸಾಕಾಗಲಿಲ್ಲ ನಮಗೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿದ್ದು ಸಮಯ ಕಳೆದು ಬಂದವರ ಅನುಭವ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮಗೆ. ತುಂಬಾ ಜನ ಇರ್ತಾರೆ. ಹರ ಹರ ಮಹಾದೇವ್, ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ತಾ ಇರ್ತಾರೆ ಘೋಷಣೆಗಳನ್ನು. ರಾಶಿ ರಾಶಿ ಸೌದೆಗಳನ್ನು ಗುಡ್ಡೆ ಹಾಕ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಸಿಂಗಾರ ಮಾಡಿರುವಂಥ ಹೆಣಗಳನ್ನು ಎತ್ಕೊಂಡು ಬಂದು ಗಂಗೆಯಲ್ಲಿ 3 ಸಲ ಮುಳುಗಿಸ್ತಾರೆ. ಆ ಗಂಗಾ ನದಿಯ ದಡದಲ್ಲಿರುವಂಥ ಚಿತೆಗಳ ಮೇಲೆ ಮಲಗಿಸ್ತಾರೆ. ಅನಂತರ ಹೆಣಕ್ಕೆ ಸಂಬಂಧಪಟ್ಟಂಥ ಯಾರೋ ಒಬ್ಬರು ಬಂದು ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಆ ಶವದ ಪಕ್ಕದಲ್ಲೇ 10 ಚಿತೆಗಳು ಹೊತ್ತಿ ಹುರಿತಾ ಇರ್ತವೆ. ಆದರೆ ಅಲ್ಲೆಲ್ಲಿಯೂ ಕೂಡ ನಿಮಗೆ ಯಾರೊಬ್ಬರು ಅಳ್ತಾ ಇರೋವಂಥದ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಶವಗಳನ್ನು ಅಲಂಕಾರ ಮಾಡ್ಕೊಂಡು ಬಂದಂಥ ರಾಶಿ ರಾಶಿ ಹೂಗಳನ್ನು ಯಾವುದೋ ಒಂದು ದೋಣಿಯಲ್ಲಿ ಸಾಗಿಸ್ತಾ ಇರ್ತಾರೆ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಾವಿರಾರು ಜನ ಬಂದಿರ್ತಾರಲ್ಲ, ನಗ್ನಗ್ತಾ ಅವರು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇನ್ನು ಅಲ್ಲೇ ಹೆಣಗಳನ್ನು ಸುಡುವಂಥ ಕಸುಬುದಾರರು ಏನಿರ್ತಾರೆ ಅವ್ರನ್ನಂತೂ ಕೇಳೋದೇ ಬೇಡ. ನಗ್ನಗ್ತಾ ಅವರ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ಅಲ್ಲೇ ಹೋಟೆಲ್ಗಳಲ್ಲಿ ಹೆಣಗಳ ಮುಂದೆನೇ ತಿಂಡಿ ತಿಂತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ, ಪಾನ್ ಹಗಿತಾ ಇರ್ತಾರೆ. ಇದನ್ನೆಲ್ಲ ನಾವು ನೋಡಿದಾಗ ನಮಗೊಂದ್ಸಲ ಆಶ್ಚರ್ಯ ಆಗೋದಂತೂ ಖಂಡಿತ. ಆ ಮಣಿಕರ್ಣಿಕಾ ಘಾಟ್ ದಡದ ಒಂದು ಮೆಟ್ಟಿಲುಗಳ ಮೇಲೆ ಒಂದು 20 ನಿಮಿಷ ಕೂತ್ಕೊಂಡ್ರೆ ಸಾಕು, ಸಾವು ಮತ್ತು ಬದುಕಿನ ಮಧ್ಯೆ ಇಷ್ಟು ಚಿಕ್ಕ ಒಂದು ವ್ಯತ್ಯಾಸ ಇದೆ ಅಷ್ಟೇ ಅನ್ನೋದು ನಮಗೆ ಗೊತ್ತಾಗೋಗುತ್ತೆ. ಇನ್ನು ಅಲ್ಲೇ ಪ್ರತಿನಿತ್ಯ ಕೆಲಸ ಮಾಡಿ ಸಾವಿರಾರು ಹೆಣಗಳನ್ನು ನೋಡ್ತಾ ಅವುಗಳನ್ನು ಸುಡ್ತಾ ಇರೋರನ್ನ ನಿಮಗೆ ಭಯ ಆಗೋದಿಲ್ವಾ ಅಂತ ಕೇಳಿದ್ರೆ ಅವ್ರು ನಗ್ತಾ ಒಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ಆ ಶಿವನೇ ಸ್ಮಶಾನವಾಸಿ ಆಗಿರುವಾಗ ನಮಗೆಂತ ಭಯ ಅಂತ. ಅಷ್ಟೇ ಅಲ್ಲದೆ ಈ ಮಣಿಕರ್ಣಿಕಾ ಘಾಟಲ್ಲಿ ನಡೆಯುವಂಥ ವಿಚಿತ್ರಗಳು ಕೆಲವೊಂದು ಇದೆ. ಅದೇನಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಮಣಿಕರ್ಣಿಕಾ ಘಾಟಲ್ಲಿ 24 ಗಂಟೆಯೂ ಕೂಡ ಚಿತೆ ಉರಿತಾನೇ ಇರುತ್ತೆ. ಉರಿದೇ ಇದ್ದಂತಹ ಪಕ್ಷದಲ್ಲಿ ಈ ಭೂಮಿಯಲ್ಲಿ ಪ್ರಳಯ ಆಗತ್ತೆ ಅಂತ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಈ ಪ್ರತಿನಿತ್ಯ ಈ ಮಣಿಕರ್ಣಿಕಾ ಘಾಟಿನಲ್ಲಿ ದಿನದ ಕೊನೆ ಶವ ಸಂಸ್ಕಾರ ಯಾರ್ದಾಗಿರುತ್ತೋ ಆ ಒಂದು ಚಿತಾಭಸ್ಮವನ್ನು ತೆಗೆದಿಟ್ಟು ಆ ಚಿತಾಭಸ್ಮದಿಂದ ಕಾಶಿ ವಿಶ್ವನಾಥನಿಗೆ ಮೊದಲ ಆರತಿಯ ಮುಂಚೆ ಆ ಒಂದು ಚಿತಾಭಸ್ಮದಿಂದ ಅಭಿಷೇಕವನ್ನು ಮಾಡಲಾಗತ್ತೆ. ಎಷ್ಟು ವಿಚಿತ್ರ ಅಲ್ವಾ. ನಾವು ಯಾರ್ದೋ ಒಬ್ಬರ ನಮಗೆ ಪರಿಚಯನೇ ಇರಲ್ಲ, ಸಂಬಂಧಿಕರು ಅಲ್ಲ, ಅಂಥವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದರೆ ನಾವೇನು ಮುಟ್ಟೇ ಇರಲ್ಲ ಶವವನ್ನು, ಆದರೂ ಕೂಡ ಸ್ನಾನ ಮಾಡಿಕೊಂಡು ಬೇರೆ ಕೆಲಸಗಳಲ್ಲಿ ತೊಡಗ್ತೀವಿ. ಆದರೆ ಇಲ್ಲಿ ಯಾರ್ದೋ ಒಬ್ಬ ಶವನ ಚಿತೆಯ ಭಸ್ಮದಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿ ಕಾಶಿಯಲ್ಲಿ ಎಷ್ಟೊಂದು ವಿಸ್ಮಯ ಅಡಗಿದೆ ಅಂತ. ಇನ್ನು ಪ್ರತಿ ವರ್ಷ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೋಳಿ ಹುಣ್ಣಿಮೆ ಬರುತ್ತೆ. ನಾವೆಲ್ಲರೂ ಕೂಡ ಬಣ್ಣಗಳನ್ನು ಹಚ್ಕೊಂಡು ಹೋಳಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಕಾಶಿಯ ಮಣಿಕರ್ಣಿಕಾ ಘಾಟಿನಲ್ಲಿ ಹೋಳಿಯನ್ನು ಬಣ್ಣಗಳಲ್ಲಿ ಆಡೋದಿಲ್ಲ, ಬದಲಾಗಿ ಚಿತೆಯ ಭಸ್ಮದಲ್ಲಿ ಆಡ್ತಾರೆ. ಇನ್ನು ಎಷ್ಟೋ ಅಘೋರಿಗಳು ಚಿತೆ ಮೇಲೆ ಮಲಗಿಸಿರೋ ಅಂಥ ಹೆಣಗಳ ಮೇಲೆ ಕುಳಿತುಕೊಂಡು ಶವ ಸಾಧನೆಯನ್ನು ಮಾಡ್ತಾರೆ, ಶವ ಭಕ್ಷ್ಯವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ಮಣಿಕರ್ಣಿಕಾ ಘಾಟ್ ಅಥವಾ ಹರಿಶ್ಚಂದ್ರ ಘಾಟ್ಗಳಲ್ಲಿ ಕೆಲಸ ಮಾಡುವವರು ಡೋಮ್ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ಡೋಮ್ ಸಮುದಾಯದವರು ತಮ್ಮ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಹೋಗುವಾಗ ಚಿತೆಯಲ್ಲಿ ಅಳಿದು ಉಳಿದಿರೋ ಅಂಥ ಸೌದೆಗಳನ್ನು ತಗೊಂಡೋಗ್ಬೇಕಂತೆ ಮನೆಗೆ. ಯಾಕಂದರೆ ಅದೇ ಸೌದೆಗಳಲ್ಲಿ ಅವರ ಮನೆಯಲ್ಲಿ ಅಡುಗೆ ಆಗೋದು ಅಂತಲೂ ಕೂಡ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇರುವಾಗ ಕೇಳ್ತಾ ಇರುವಾಗ ಎಷ್ಟು ಭಯ ಆಗತ್ತಲ್ವ ನಮಗೆ. ಆದರೆ ಅಲ್ಲಿನ ಜನರಿಗೆ ಭಯ ಅನ್ನೋದ್ರ ಪದದ ಅರ್ಥನೇ ಗೊತ್ತಿಲ್ಲ. ನಮ್ಮ ಪ್ರಪಂಚದಲ್ಲಿ ಎಲ್ಲಾದರೂ ಸಾವನ್ನು ಸಂಭ್ರಮಿಸ್ತಾರೆ, ಸಾವನ್ನು ಆಚರಣೆ ಮಾಡ್ತಾರೆ ಅಂತಂದರೆ ಅದು ಕೇವಲ ಕಾಶಿಯಲ್ಲಿ ಮಾತ್ರನೇ ಅಂತ ಹೇಳ್ಬೋದು. ನಾವೊಂದು ವಿಶೇಷ ದಿನವನ್ನು, ಒಂದು ಬರ್ತ್ಡೇ ಆಗಿರ್ಬೋದು, ಒಂದು ಆ್ಯನಿವರ್ಸರಿ ಆಗಿರ್ಬೋದು, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿ ಅವರು ಅಲ್ಲಿ ಸಾವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಷಯ ಏನಂದರೆ, ಒಂದು ಮಗು ಹುಟ್ಟಿದಾಗ ಅದು ಹೆಣ್ಣು ಮಗು ಆಗಲಿ ಅಥವಾ ಗಂಡು ಮಗು ಆಗಲಿ ಎಷ್ಟು ಖುಷಿಯಾಗಿ ಆ ಮಗುವನ್ನು ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಬರುವಂಥ ಸಾವನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕು.
ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಸಾಯಲೇಬೇಕಲ್ವಾ? ಹೀಗಿರುವಾಗ ಸಾಯೋದಕ್ಕೆ ಭಯ ಯಾಕೆ? ಇರೋವರೆಗೂ ನಾವು ಯಾರಿಗೂ ಕೆಟ್ಟದ್ದು ಮಾಡದೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಬೇಕು ಬೇರೆಯವ್ರಿಗೆ. ಅಕಸ್ಮಾತಾಗಿ ಸಹಾಯ ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಬೇರೆಯವ್ರಿಗೆ ಕೆಡುಕು ಮಾಡದೇ ಇದ್ದರೆ ಅಷ್ಟೇ ಸಾಕು. ಈಗೇನು ಸ್ವಲ್ಪ ಹೊತ್ತಿನ ಮುಂದೆ ನೀವು ನೋಡಿದ್ರಲ್ವ, ದಗ ದಗ ಅಂತ ಉರಿತಾ ಇರೋವಂತಹ ಚಿತೆಗಳನ್ನು ಒಂದಲ್ಲ ಒಂದಿನ ನಾವು ಕೂಡ ಅದೇ ರೀತಿ ಸುಟ್ಟು ಬೂದಿ ಆಗ್ತೀವಿ. ಯಾವುದನ್ನು ಕೂಡ ತಗೊಂಡೋಗೋದಿಲ್ಲ. ಆಸ್ತಿ ಆಗಿರ್ಬೋದು, ಚಿನ್ನ, ದುಡ್ಡು, ಇದ್ಯಾವುದು ಕೂಡ ನಮ್ಮ ಜೊತೆ ಬರೋದಿಲ್ಲ. ನಾವೇನು ಒಂದು ಒಳ್ಳೆ ಹೆಸರು ಮಾಡಿರ್ತೀವೋ ಅದು ಮಾತ್ರನೇ ನಮ್ಮ ಜೊತೆ ಬರೋ ಅಂಥದ್ದು. ಹೀಗಿರುವಾಗ ಬೇರೆಯವ್ರ ಮೇಲೆ ಅಸೂಯೆ ಪಟ್ಕೊಂಡು ದ್ವೇಷವನ್ನು ಕಾರ್ತಾ ಯಾಕೆ ಬದುಕಬೇಕಲ್ವಾ? ಇರೋ ಅಷ್ಟು ದಿನ ಖುಷಿಯಾಗಿ ನೆಮ್ಮದಿಯಿಂದ ಯಾರಿಗೂ ಕೆಟ್ಟದ್ದು ಮಾಡದೆ ನಮ್ಮ ಕೈಯಲ್ಲಿ ಏನಾದರೂ ಆದರೆ ಬೇರೆಯವ್ರಿಗೆ ಸಹಾಯ ಮಾಡ್ತಾ ನಮ್ಮನ್ನು ಈ ಪ್ರಪಂಚದಲ್ಲಿ ಹುಟ್ಟಿಸಿದಂಥ ನಮ್ಮ ತಂದೆ ತಾಯಿಗೆ, ಆ ದೇವರಿಗೆ ನಾವು ಕೃತಜ್ಞತರಾಗಿದ್ದರೆ ಅಷ್ಟೇ ಸಾಕು. ಇಲ್ಲಿ ಗಂಗಾ ಆರತಿ ಶುರುವಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದೂರದಿಂದ ನಮಗೆ ಗಂಗಾ ಆರತಿ ಕಾಣಿಸ್ತಾ ಇದೆ ಅಂತ. ದೊಡ್ಡ ಬೋಟಲ್ಲಿ ಬಂದಿದ್ವಿ ನಾವು, ಬಟ್ ಆದರೂ ಕೂಡ ತುಂಬ ಝೂಮ್ ಹಾಕಿ ತೋರಿಸ್ತಾ ಇರೋದು ನಾನು ನಿಮಗೆ, ಹಾಗಾಗಿ ಹೇಳ್ತಾ ಇರೋದು. ಆದರೆ ಮುಂದೆನೇ ಸಿಕ್ಕಿದ್ರೆ ನಿಮಗೆ ಬೋಟಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದೂರದಿಂದ ನಿಂತ್ಕೊಂಡು ನೋಡಿದಾಗ ಅದರ ವೈಬ್ಸ್ ಏನಿರುತ್ತೆ ಅದು ನಮಗೆ ಕಾಣಿಸೋದಿಲ್ಲ. ಯಾಕಂದರೆ ಗಂಗಾ ಆರತಿ ಅನ್ನೋದು ವಿಶ್ವವಿಖ್ಯಾತವಾಗಿರುವಂಥ ಒಂದು ಆರತಿ. ಗಂಗಾ ಮಾತೆಗೆ ಮಾಡುವಂಥದ್ದು. ನಾವು ನದಿಗಳನ್ನು ದೇವರು ಅಂತ ಪೂಜಿಸ್ತೀವಿ. ನಮ್ಮ ದೇಶದಲ್ಲಿ ವಿಜೃಂಭಣೆಯಾಗಿ ನಡೆಯುವಂಥ ಒಂದು ಆರತಿ ಅಂತಂದರೆ ಅದು ಗಂಗಾ ಆರತಿ. ಅದರಲ್ಲೂ ವಾರಣಾಸಿಯಲ್ಲಿ ನಡೆಯುವಂಥದ್ದು. ಈ ಒಂದು ಗಂಗಾ ಆರತಿ ನಡೀತಾ ಇರುವಂಥದ್ದು ಇವಾಗ ದಶಾಶ್ವಮೇಧ ಘಾಟಲ್ಲಿ. ಅಸ್ಸಿ ಘಾಟಲ್ಲಿಯೂ ಕೂಡ ಆರತಿ ನಡೆಯುತ್ತೆ. ಅಲ್ಲಿ ಸ್ವಲ್ಪ ಜನಗಳು ಕಡಿಮೆ ಇರ್ತಾರೆ. ಬೇಕಿದ್ರೆ ನೀವು ಹೋಗಿ ಅಲ್ಲಿ ಕೂಡ ಗಂಗಾ ಆರತಿಯನ್ನು ನೋಡ್ಬೋದು. ನಾವು ಹೋಗಿದ್ದು ಕಾರ್ತಿಕ ಮಾಸದಲ್ಲಿ, ಹಾಗಾಗಿ ರೇಟುಗಳು ಸ್ವಲ್ಪ ಜಾಸ್ತಿನೇ ಇತ್ತು ಬೋಟ್ಗಳದೆಲ್ಲ. ಒಂದು 30ರಿಂದ 45 ನಿಮಿಷದವರೆಗೂ ಕೂಡ ಗಂಗಾ ಆರತಿ ನಡೆಯುತ್ತೆ. ಸ್ವಲ್ಪ ಮುಂಚೆನೇ ಹೋಗಿ ನೀವು ಕೂತ್ಕೊಂಡಿದ್ರೆ ಗಂಗಾ ಆರತಿಯನ್ನು ಚೆನ್ನಾಗಿ ನೋಡ್ಬೋದು ಹತ್ತಿರದಿಂದನೇ. ಗಂಗಾ ಆರತಿಯನ್ನೆಲ್ಲ ನೋಡಿಕೊಂಡು ಇವಾಗ ವಾಪಸ್ ನಾವು ಎಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ವಾಪಸ್ ಬಿಡ್ತಾರೆ, ಎಲ್ಲ ಘಾಟ್ಗಳನ್ನು ತೋರಿಸ್ಕೊಂಡು. ದೂರದಲ್ಲಿ ಹೊಗೆ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಮಣಿಕರ್ಣಿಕಾ ಘಾಟ್. ಹೊಸದಾಗಿ ಆಗಿರೋವಂಥ ವಿಶ್ವನಾಥ್ ಕಾರಿಡಾರ್ ಇಲ್ಲಿ ಎಡಗಡೆ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲಿ ಕಾಣಿಸ್ತಾ ಇರೋವಂಥದ್ದೇ ಮಣಿಕರ್ಣಿಕಾ ಘಾಟ್. ಇದು ಫುಲ್ಲು ಓಪನ್ ಆಗಿತ್ತು. ಇವಾಗೇನೋ ರಿನೋವೇಟ್ ಮಾಡ್ತಾ ಇದ್ರೋ ಅಥವಾ ಯಾರಾದರೂ ಎದುರುಕೊಳ್ತಾರೆ ಅಂತ ಈ ಥರ ಕವರ್ ಮಾಡಿದಾರೋ ಗೊತ್ತಿಲ್ಲ. ಅಲ್ಲೆಲ್ಲ ಬೆಳಕು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೆಣಗಳನ್ನ ಸುಡ್ತಾ ಇರೋವಂಥದ್ದು. ಇವಾಗ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಕವರ್ ಮಾಡಿದ್ದಾರೆ, ಕಾಣಿಸ್ಬಾರ್ದು ಅಂತ. ಗೊತ್ತಿಲ್ಲ ಯಾಕೆ ಅಂತೇಳಿ. ಅಲ್ಲಿ ಒಂದು ಮಹಡಿಯ ಮೇಲೂ ತುಂಬ ಜನ ಇದ್ದಾರೆ. ಹೊಗೆ ಹೋಗ್ತಾ ಇದೆಯಲ್ಲ, ಆ ಮಹಡಿ ಮೇಲೆಲ್ಲನೂ ಕೂಡ ಹೆಣಗಳನ್ನು ಸುಡ್ತಾರೆ. ಇನ್ನು ನಾನು ಈ ವಿಡಿಯೋಲ್ಲಿ ಮುಂಚೆನೇ ಹೇಳಿದ್ನಲ್ವ, ಎಷ್ಟೋ ಜನ ಈ ಒಂದು ಕಾಶಿಗೆ ಸಾವನ್ನು ಬಯಸಿ ಬರ್ತಾರೆ ಅಂತ. ಅವ್ರಿಗೆಲ್ಲ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ತಾರೆ. ನೋಡಿ, ಇದೇ ವಿಶ್ವನಾಥ್ ಕಾರಿಡಾರ್ ಹೊಸದಾಗಿ ಮಾಡಿರುವಂಥದ್ದು. ಮೋದಿಜಿ ಅವರು ಉದ್ಘಾಟನೆ ಮಾಡಿದ್ರಲ್ಲ, ಇಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿ ವಿಶ್ವನಾಥನ ದರ್ಶನ ಮಾಡ್ಬೋದು ಸ್ನಾನ ಮಾಡಿ. ಇನ್ನು ಕಾಶಿಯಲ್ಲೇ ಬಂದು ಯಾಕೆ ಸಾಯಬೇಕು ಅಂತ ಬಯಸ್ತಾರೆ ಅಂತಂದರೆ, ಇಲ್ಲಿ ಸಾಯುವವರ ಕಿವಿಯಲ್ಲಿ ಸ್ವತಃ ಶಿವನೇ ಬಂದು ಶ್ರೀರಾಮ ತಾರಕ ಮಂತ್ರವನ್ನು ಹೇಳ್ತಾನೆ ಅಂತ ಒಂದು ನಂಬಿಕೆ ಇದೆ. ಇದೇ ಕಾರಣಕ್ಕೆ ಸಾಕಷ್ಟು ಜನ ಕಾಶಿಯಲ್ಲಿ ಬಂದು ತಮ್ಮ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಬಯಸ್ತಾರೆ. ಇಲ್ಲಿ ಪ್ರಾಣ ತ್ಯಜಿಸಿದವ್ರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ, ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಪಿಂಡ ಪ್ರದಾನವನ್ನು ಕೂಡ ಇಲ್ಲಿ ಮಾಡ್ತಾರೆ. ಹಾಗೆ ಅಂತ್ಯ ಸಂಸ್ಕಾರವನ್ನು ಕೂಡ ಇದೇ ಕಾಶಿ ಘಾಟ್ಗಳಲ್ಲಿ ಮಾಡಲಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಕಾಶಿಯ ಎಷ್ಟೊಂದು ವಿಚಿತ್ರಗಳನ್ನು. ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದೇ ಒಂದ್ಸಲನಾದರೂ ಬಂದು ಹೋಗಲೇಬೇಕಾದಂತಹ ಜಾಗ ಇದು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.